ಹಲೋ ನಮಸ್ಕಾರ ವೀಕ್ಷಕರೇ, ಇವತ್ತು ನನ್ನ ಆಂಟಿಯ ಒಂದು ಬ್ಯೂಟಿಫುಲ್ ಟಿಪ್ಸ್ ತೋರಿಸ್ತೀನಿ. ಅವರು ಇದನ್ನು ಟ್ರೈ ಮಾಡಿದ್ಮೇಲೆ ಅವರ ರಿಸಲ್ಟ್ ನೋಡಿ ನಾನು ಶಾಕ್ ಆಗಿಬಿಟ್ಟೆ. ಇಷ್ಟು ಗ್ಲೋ ಆಗಿ ಕಾಣಿಸ್ತಾ ಇರುವಂಥದ್ದು. ಫಸ್ಟ್ ನೋಡ್ತಾ ಇರ್ಬೋದು ಮುಖ ಯಾವ ರೀತಿಯಾಗಿ ಈ ಥರ ಕಪ್ಪಗಾಗಿರುವಂಥದ್ದು, ಹಾಗೆ ನೋಡ್ತಾ ಇರ್ಬೋದು ಪಿಗ್ಮಿಟೇಷನ್ ಕೂಡ ತುಂಬಾ ಇತ್ತು. ಎಲ್ಲನೂ ಕೂಡ ಕಡಿಮೆ ಆಗಿ ಇಷ್ಟು ಚೆನ್ನಾಗಿ ಗ್ಲೋ ಆಗ್ತಾ ಇರುವಂಥದ್ದು ನೋಡ್ತಾನೆ ಇರ್ಬೋದು. ಹಾಗಾದರೆ ಅವರು ಏನಪ್ಪ ಟ್ರೈ ಮಾಡಿದರು, ಅವರ ಮುಖಕ್ಕೆ ಇಷ್ಟು ಗ್ಲೋ ಆಗಿ ಯಾವ ರೀತಿಯಾಗಿ ಇಷ್ಟು ಹೊಳಪು ಬಂತು ಅಂತ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಆಂಟಿ ಅಮ್ಮಂದಿರಿಗೆ ಇದನ್ನು ಟ್ರೈ ಮಾಡಿದ್ರೆ ಅವರ ಹೊಳಪು ಕೂಡ ನೋಡ್ಬೋದು. ಹಾಗಿದ್ರೆ ಫಸ್ಟ್ ಏನು ಮಾಡಿದ್ದಾರೆ ಅಂದರೆ ನಮ್ಮ ಆಂಟಿ ಹಾಲು ಅಂದರೆ ಏನು ಸ್ನೇಹಿತರೆ ಗೊತ್ತಾ? ಹಾಲಿನಿಂದ ಮುಖವನ್ನು ಕ್ಲೀನ್ಸಿಂಗ್ ಮಾಡುತ್ತೆ ಸ್ನೇಹಿತರೆ. ಮುಖ ಎಷ್ಟೇ ನೋಡಿ ನಮ್ಮ ಹೊರಗಡೆ ಹೋಗಿ ಬಂದ್ಮೇಲೆ ಮುಖದ ಮೇಲೆ ಈ ಥರ ಧೂಳು ಕೂತ್ಕೊಂಡಿರುತ್ತಲ್ಲ, ಅದು ಮುಖದ ಮೇಲೆ ಧೂಳು ಕೂತ್ಕೊಂಡು ಏನಾಗುತ್ತೆ ಅಂದರೆ ಪಿಗ್ಮಿಟೇಷನ್ ಥರ ನಮ್ಮ ಮುಖದ ಮೇಲೆ ಡಾರ್ಕ್ ಸ್ಪಾಟ್ಸ್ ಆಗ್ತದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಕ್ಲೀನ್ ಮಾಡದೇ ರೀತಿ ಇರೋದಕ್ಕೋಸ್ಕರ ನಮಗೆ ಮುಖದ ಮೇಲೆ ಅಷ್ಟು ರೀತಿ ಎಲ್ಲ ಕೂಡ ಕಪ್ಪಾಗಿಬಿಡುತ್ತೆ. ಅದಕ್ಕೆ ನಾವು ಮುಖವನ್ನು ಕ್ಲೀನಾಗಿ ಇಟ್ಕೋಬೇಕು ಸ್ನೇಹಿತರೆ. ವಾರದಲ್ಲಿ 1 ಸರ್ತಿ 2 ಸರ್ತಿ ಆದರೂ ಕೂಡ ಇದನ್ನು ಟ್ರೈ ಮಾಡಬೇಕು. ಫಸ್ಟಿಗೆ ಹಸಿ ಹಾಲನ್ನೇ ತಗೋಬೇಕು. ಹಸಿ ಹಾಲು ಮುಖದ ಕ್ಲೀನ್ ಮಾಡುತ್ತೆ, ಕ್ಲೀನ್ಸಿಂಗ್ ರೀತಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಹಸಿ ಹಾಲನ್ನು ಬಳಕೆ ಮಾಡಬೇಕು. ಇವಾಗ ನೋಡಿ ಹಸಿ ಹಾಲನ್ನು ತಗೊಂಡು ಸ್ವಲ್ಪ ಬಟ್ಲಲ್ಲಿ ಹಾಕಿದ್ದೀನಿ. ಆಮೇಲೆ ಮುಖದ ಮೇಲೆ ಏನು ಮಾಡಬೇಕಂದ್ರೆ ಸ್ನೇಹಿತರೆ, ಹಸಿ ಹಾಲು ಜೊತೆಗೆ ನಾನಿವಾಗ ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಜಾಸ್ತಿ ದಪ್ಪ ಇರಬಾರ್ದು, ಈ ಥರ ಸಣ್ಣದಾಗಿರುವಂಥ ಸಕ್ಕರೆಯನ್ನು ತಗೊಳ್ಳಿ. ಸಕ್ಕರೆ ಮುಖದ ಮೇಲೆ ಸ್ಕ್ರಬ್ಬಿಂಗ್ ಮಾಡುತ್ತೆ ಸ್ನೇಹಿತರೆ. ಮುಖದ ಮೇಲೆ ಇರುವಂಥ ಡಾರ್ಕ್ ಸ್ಪಾಟ್ಸ್, ವೈಟ್ ಸ್ಪಾಟ್ಸ್ ಎಲ್ಲನೂ ಕೂಡ ಹೊರಗೆ ಬಿಡುತ್ತೆ ಸ್ನೇಹಿತರೆ. ಅದು ಹೊರಗಡೆ ಬಂದ ಮೇಲೆ ಮುಖವನ್ನು ಕೂಡ ಕ್ಲೀನ್ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ. ಅವರು ಇದನ್ನು ಟ್ರೈ ಮಾಡಿ ಅವರ ರಿಸಲ್ಟ್ ನೋಡಿ ನಾನು ಶಾಕ್ ಆಗಿದ್ದೀನಿ. ಅದಕ್ಕೋಸ್ಕರ ಅವರು ಹೇಳಿರೋ ರೀತಿಯಾಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಖಂಡಿತವಾಗಿ ಫಾಲೋ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಆಂಟಿ ಆಗಲಿ ಅಮ್ಮನಾಗಲಿ ಎಲ್ಲರ ಮುಖವನ್ನು ಹೊಳಪಾಗಿ ಇಟ್ಕೋಬೋದು ಸ್ನೇಹಿತರೆ. ಯಾವುದೇ ಪಾರ್ಟಿ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಪಾರ್ಲರ್ಗೆ ಹೋಗುವಂಥದ್ದೇ ಬಿಟ್ಬಿಡ್ತೀರ. ಇಷ್ಟು ದುಬಾರಿ ದುಡ್ಡು ಕೊಟ್ಟರು ಕೂಡ ಇಷ್ಟು ಬೆಸ್ಟ್ ಕ್ರೀಮ್ ಸಿಗಲ್ಲ ಸ್ನೇಹಿತರೆ. ಹಾಗಾಗಿ ಇವತ್ತಿನ ಟ್ರೈ ಮಾಡೇಬೇಕು ನೀವು ಅಂತ ನಾನು ಅಂದ್ಕೊಳ್ತೀನಿ. ಇವಾಗ ಹಾಲಲ್ಲಿ ಪೂರ್ತಿಯಾಗಿ ಸಕ್ಕರೆ ಸ್ವಲ್ಪ ಕರಗೋ ರೀತಿ ಕಲಿಸ್ಕೊಂಡಿದ್ದೀನಿ. ಆಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ, ನಾನು ಇವಾಗ ಶಾಂಪೂ ತೊಗೊಳ್ತಾ ಇದ್ದೀನಿ. ನಾನು ಇವಾಗ ಕ್ಲಿನಿಕ್ ಪ್ಲಸ್ ಶಾಂಪೂವನ್ನು ಬಳಸ್ತಾ ಇದ್ದೀನಿ. ಈ ಶಾಂಪೂ ನೋಡಿ ಸ್ನೇಹಿತರೆ, ವೈಟ್ ಇರೋದು ಮತ್ತು ಅದು ನಮ್ಮ ಮುಖವನ್ನು ಕೂಡ ಹೊಳಪಾಗಿಡುತ್ತೆ, ಹಾಗೆ ಕಾಲು ಕೈ ಎಲ್ಲನೂ ಕೂಡ ಕ್ಲೀನ್ ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಈ ಶಾಂಪೂವನ್ನು ಯಾವಾಗಲೂ ಕೂಡ ಬಳಸ್ತಾ ಇರ್ತೀನಿ. ನಿಮ್ಮ ಮನೇಲಿದ್ದರೆ ನೀವು ಕೂಡ ಇದೇ ಶಾಂಪೂವನ್ನು ಬಳಸಿದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಖಂಡಿತವಾಗಿ ಇದೇ ರೀತಿಯಾಗಿ ಈ ಶಾಂಪೂವನ್ನೇ ಬಳಸ್ಕೊಳ್ಳಿ. ಇವಾಗ ಶಾಂಪೂ ಎಷ್ಟು ಪ್ರಮಾಣದಲ್ಲಿ ಇದರಲ್ಲಿ ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ. ಶಾಂಪೂ ಏನು ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಹಾಕುವಂಥ ಅವಶ್ಯಕತೆ ಏನಿಲ್ಲ. ನಾನು ಸ್ವಲ್ಪನೇ ಪ್ರಮಾಣ ನೋಡಿ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇಷ್ಟು ನೋಡಿ, ನಾವು ಮುಖದ ಮೇಲೆ ನಮ್ಮ ಕೈಗಳು ಕಾಲುಗಳು ಎಲ್ಲದಕ್ಕೂ ಕೂಡ ನಾವು ಈ ಥರ ಅಪ್ಲೈ ಮಾಡ್ಕೋಬೇಕಂತ ಅಂದ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಇದನ್ನು ಕಲಿಸ್ಕೋಬೋದು. ಇವಾಗ ಶಾಂಪೂವನ್ನು ಹಾಕಿ ಪರ್ಫೆಕ್ಟಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಶಾಂಪೂ ಕೂಡ ಮುಖದ ಮೇಲೆ ಎಣ್ಣೆ ಕೊಳಕಿರಲಿ ಎಲ್ಲ ಕೂಡ ರಿಮೂವ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಶಾಂಪೂವನ್ನು ನೀವು ಇದರಲ್ಲಿ ಹಾಕಿ ಟ್ರೈ ಮಾಡ್ಬೋದು 1 ಸರ್ತಿ. ಇವಾಗ ನೋಡಿ, ಶಾಂಪೂ ಎಲ್ಲರೂ ಕೂಡ ಬಳಸೋದಕ್ಕೆ ಆಗ್ತಾ ಇಲ್ವಂತ ನಾನು ಹೇಳ್ತೀನಿ. ಯಾರ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುವಂಥ ಸ್ಕಿನ್ ಇದ್ದರೆ ಅವ್ರು ಬಳಸೋದಕ್ಕೆ ಹೋಗಬೇಡಿ. ಇಲ್ಲ ನಿಮ್ಮ ಸ್ಕಿನ್ನಿಗೆ ಇದು ನಡೆಯುತ್ತೆ ಅಂತ ಅನ್ನೋರು ಇದನ್ನು ಟ್ರೈ ಮಾಡಿ. ಇವಾಗ ಇದಕ್ಕೆ ನಾನು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಅರಿಶಿನದ ಪುಡಿ ಹಾಕೋದ್ರಿಂದ ಮುಖದ ಮೇಲೆ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕೂಡ ಬಂದಿರುವಂಥದ್ದೆಲ್ಲ ಕೂಡ ರಿಮೂವ್ ಆಗಿಬಿಡುತ್ತೆ ಸ್ನೇಹಿತರೆ. ಹಾಗೆ ಮುಖ ಕೂಡ ಅರಿಶಿನ ಪುಡಿಯಿಂದ ಗ್ಲೋ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಅರಿಶಿನ ಪುಡಿ ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿದಾಯಿತು. ಮಿಕ್ಸ್ ಮಾಡಿದಾದ್ಮೇಲೆ ಮತ್ತೊಂದು ಇದರಲ್ಲಿ ಏನಪ್ಪ ಸೇರಿಸ್ತೀನಿ ಅಂದರೆ, ಅದು ಕೂಡ ಬೆಸ್ಟ್ ಅನ್ಬೋದು. ಅದು ಏನಂದರೆ ನೋಡಿ, ಕೊರಿಯನವರ ಸ್ಕಿನ್ನು ಯಾವಾಗಲೂ ಕೂಡ ಹೊಳಿತಾ ಇರುವಂಥದ್ದು ರೀಸನ್ ಅಂದರೆ ಯಾಕಪ್ಪ ಅಂದರೆ, ಅವರ ಸ್ಕಿನ್ನಿಗೆ ಯಾವಾಗಲೂ ಕೂಡ ಬಳಸುವಂಥದ್ದು ಏನಂದರೆ ಅಕ್ಕಿ ಹಿಟ್ಟನ್ನು ಅವರು ಜಾಸ್ತಿ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಮುಖಕ್ಕೆ ಅಕ್ಕಿ ಹಿಟ್ಟು ಬಳಸೋದ್ರಿಂದ ಮುಖ ತುಂಬಾ, ಅಕ್ಕಿ ಹಿಟ್ಟು ಯಾವ ರೀತಿ ಬಿಳಿಯಾಗಿರುತ್ತಲ್ಲ ಅದೇ ರೀತಿಯಾಗಿ ಅವರ ಸ್ಕಿನ್ನು ಕೂಡ ಹೊಳಿತಾನೆ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಇವಾಗ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೋಬೇಕು. 1 ಚಮಚದಷ್ಟು ಫಸ್ಟಿಗೆ ಹಾಕಿದ್ದೀನಿ. ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಕೂಡ ಸ್ವಲ್ಪ ತೆಳುವಾಗಿದೆ, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಅರಿಶಿನ ಹಿಟ್ಟು ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತೀನಿ. ಈ ಥರ ಫೇಸ್ ಪ್ಯಾಕು ಮನೆಯಲ್ಲಿ ರೆಡಿ ಮಾಡಿ ನಮ್ಮ ಮುಖವನ್ನು ಎಷ್ಟೇ ಪಿಗ್ಮಿಟೇಷನ್ ಇರಲಿ, ಡಾರ್ಕ್ ಸ್ಪಾಟ್ಸ್ ಇರಲಿ, ಕುತ್ತಿಗೆ ಭಾಗ, ಕೈ ಭಾಗ ಎಲ್ಲದಕ್ಕೂ ಕೂಡ ಬೆಸ್ಟ್ ಈ ಫೇಸ್ ಪ್ಯಾಕ್ ಅನ್ಬೋದು ಸ್ನೇಹಿತರೆ. ಖಂಡಿತವಾಗಿ ಫಸ್ಟ್ ರಿಸಲ್ಟ್ ತೋರಿಸಿದ್ದೀನಿ. ಅದು ರಿಸಲ್ಟ್ ನೋಡಿ ನೀವು ಕೂಡ ಶಾಕ್ ಆಗ್ಬೋದು. ಅಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿರೋಂಥದ್ದು ಸ್ನೇಹಿತರೆ. ನಮ್ಮ ಆಂಟಿ ಮುಖ ನೋಡಿ ಅವ್ರು ಎಲ್ಲೂ ಪಾರ್ಟಿ ಫಂಕ್ಷನ್ಗೆ ಹೋಗ್ತಾ ಇರಲಿಲ್ಲ ಸ್ನೇಹಿತರೆ. ಇದನ್ನು ಅವರಿಗೂ ಕೂಡ ಯಾರೋ ಒಬ್ಬರು ಹೇಳಿದರು. ಅವರು ಕೂಡ ಹೇಳಿದ ಮೇಲೆ ಇದನ್ನು ಟ್ರೈ ಮಾಡಿದ ಮೇಲೆ ಅವರ ಮುಖ ನೋಡಿ ನಾನೇ ಆಶ್ಚರ್ಯಪಟ್ಟಿದ್ದೀನಿ. ಅದಕ್ಕೋಸ್ಕರ
ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಈ ಫೇಸ್ ಪ್ಯಾಕ್ ರೆಡಿ ಆಯಿತು. ನಾನು ಇವಾಗ ಫಸ್ಟೇ ತೋರಿಸ್ತಾ ಇದ್ದೀನಿ ನೋಡಿ. ನಾನಿದು ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತೀನಿ. ನೀವು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ರೆ ಫಸ್ಟ್ ಕೈ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ನಿಮಗೆ ಕೈ ಮೇಲೆ ಅಪ್ಲೈ ಮಾಡಿದ ಮೇಲೆ ಇಷ್ಟ ಆದಮೇಲೆ ನೀವು ಮುಖದ ಮೇಲೆ ಟ್ರೈ ಮಾಡಿ. ಇಲ್ಲ ನಾನು ಮುಖದ ಮೇಲೆ ಟ್ರೈ ಮಾಡ್ತೀನಿ ಅಂದರೆ ಮುಖದ ಮೇಲೆ ಕೂಡ ಟ್ರೈ ಮಾಡ್ಬೋದು. ಇವಾಗ ನೋಡಿ ಕೈ ಮೇಲೆ ಈ ಥರ ಅಪ್ಲೈ ಮಾಡಿ ಸ್ವಲ್ಪ ಕೈಗೆ ಮಸಾಜ್ ಮಾಡಬೇಕು. ಕೈ ಮೇಲೆ ಎಷ್ಟು ಮಸಾಜ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಮುಖದ ಮೇಲೆ ಕೂಡ ನಾವು ಮಸಾಜ್ ಮಾಡೋದ್ರಿಂದ ನಮ್ಮ ಒಳಗಡೆ ತನಕ ಇರುವಂಥದ್ದೆಲ್ಲ ಡಾರ್ಕ್ ಪಾಟ್ಸ್, ವೈಟ್ ಪಾಟ್ಸ್ ಎಲ್ಲ ಕೂಡ ಹೊರಗಡೆ ಬಂದುಬಿಡುತ್ತೆ. ಯಾಕಪ್ಪ ಅಂದರೆ ಸ್ಕ್ರಬ್ಬಿಂಗ್ ರೀತಿ ಅದು ಕೆಲಸ ಮಾಡುತ್ತೆ, ನಮ್ಮ ಮುಖದ ಮೇಲೆ ಕ್ಲೀನ್ಸಿಂಗ್ ರೀತಿ ಕೆಲಸ ಮಾಡುತ್ತೆ. ಇವೆಲ್ಲ ಕೂಡ ಬೆಸ್ಟ್ ಇದರಲ್ಲಿ ಇರುವಂಥದ್ರಿಂದ ನಮ್ಮ ಮುಖಕ್ಕೆ ಎಲ್ಲ ಕೂಡ ರಿಸಲ್ಟ್ ಬೇಗನೆ ಸಿಗುತ್ತೆ. ಹಾಗಾಗಿ ಈ ಥರ ನೀವು ಫೇಶಿಯಲ್ ಥರನೇ ಸೇಮ್ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋ ರೀತಿ ಮುಖದ ಮೇಲೆ ಸ್ವಲ್ಪ 10 ನಿಮಿಷ ಮಸಾಜ್ ಕೊಡಿ. ಮಸಾಜ್ ಮಾಡಿದಾದ್ಮೇಲೆ ನೀವು ಉಗುರು ಬೆಚ್ಚನಿಂದ ಕೂಡ ಮುಖ ವಾಶ್ ಮಾಡ್ಕೋಬೋದು, ಇಲ್ಲ ತಣ್ಣೀರಿಂದ ಕೂಡ ಮುಖ ವಾಶ್ ಮಾಡ್ಕೋಬೋದು. ಇದೇ ರೀತಿ ವಾರದಲ್ಲಿ ಕಂಟಿನ್ಯೂಸ್ ಆಗಿ ನೀವು ಒಂದು 3 ಸರ್ತಿ 2 ಸರ್ತಿ ಮಾಡಿದ್ರೆ ಒಂದೇ ವಾರಕ್ಕೆ ಮುಖದ ಮೇಲಿರುವಂಥ ಎಲ್ಲ ಕೂಡ ಕಲೆಗಳೆಲ್ಲ ಹೋಗಿ ಮುಖ ಡೈಮಂಡ್ ರೀತಿ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಖಂಡಿತವಾಗಿ 100% ರಿಸಲ್ಟ್ ಸಿಗುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ನಾನು ಕೈಗೆ ಚೆನ್ನಾಗಿ ಮಸಾಜ್ ಮಾಡಿದ್ದೀನಿ. ಒಂದು 2-3 ನಿಮಿಷ ಈ ಥರ ಕೈಗಳಾಗಲಿ ಕಾಲುಗಳಲ್ಲಿ ಇದೇ ರೀತಿಯಾಗಿ ಮಸಾಜ್ ಮಾಡಿಕೊಂಡು ನಾನು ಇವಾಗ ಕೈ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ರಿಸಲ್ಟ್ ನೋಡ್ಬೋದು. ಕೈ ಮೇಲೆ ಎಷ್ಟೆಲ್ಲ ಕೊಳಕು ಕಪ್ಪಾಗಿರೋಂಥ ಈ ಕೈ ಎಲ್ಲ ಕೂಡ ರಿಮೂವ್ ಆಗಿ ಎಷ್ಟು ಚೆನ್ನಾಗಿ ವೈಟಾಗಿ ಕಾಣಿಸ್ತಾ ಇದೆ ಅಂತ. ಇದೇ ರೀತಿ ರಿಸಲ್ಟ್ ಮುಖಕ್ಕೂ ಕೂಡ ಸಿಗುತ್ತೆ ಸ್ನೇಹಿತರೆ. ಹೊಳಪು ಕೂಡ ಚೆನ್ನಾಗಿ ಬರುತ್ತೆ. ಯಾಕಂದರೆ ಕೈಗೆ ಮುಖಕ್ಕೆ ತುಂಬಾ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಮುಖದ ಮೇಲೆ ಸ್ಕಿನ್ನಿಗೆ ನಾವು ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಹೊಳಿತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ನೇಹಿತರೆ. ಇದೇ ರೀತಿಯಾಗಿ ಹೊಸದಾಗಿ ಬ್ಯೂಟಿಫುಲ್ ಟಿಪ್ಸ್ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಸ್ನೇಹಿತರೆ.